ಕೆಆರ್ಪುರ ಹೋಬಳಿಯ ಬಸವನಪುರ ಗ್ರಾಮದ ಸರ್ವೆ ನಂಬರ್ 25/1 ಪಿಟಿಸಿಎಲ್ ಕಾಯ್ದೆಯಡಿ ಮಂಜೂರಾಗಿದ್ದ 3 ಎಕರೆ 20 ಗುಂಟೆ ಜಮೀನಿನಲ್ಲಿ 35 ಗುಂಟೆಯಲ್ಲಿ ಕೆಲವರು 40 ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ. ಮನೆ ಮಾಲೀಕರು ಮೂಲ ವಾರಸುದಾರರಿಗೆ ಮಾರುಕಟ್ಟೆ ಮೌಲ್ಯ ಕಟ್ಟದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾಮಸ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಕನ್ನಳ್ಳಿ ಕೃಷ್ಣಪ್ಪರವರ ನಿರಂತರ ಹೋರಾಟ ಫಲವಾಗಿ ಮತ್ತು ಹೈಕೋರ್ಟ್ ಆದೇಶದ ಮೇರೆಗೆ ಉಪ ತಹಶೀಲ್ದಾರ್ ಸರಸವಾಣಿ ನೇತೃತ್ವದಲ್ಲಿ ಸ್ವಾಧೀನ ಬಿಡಿಸಿ ಮೂಲ ವಾರಸುದಾರರಿಗೆ ನೀಡಿದರು. ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ಹೊರಮಾವನಾಡ ಕಚೇರಿ ಡಿಟಿ ಆದ ನಾನು ಸರಸವಾಣಿ. ನನಗೆ ತಹಶೀಲ್ದಾರ್ ಆರ್ಡ್ರು ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳು ಬೆಂಗಳೂರು ಉತ್ತರ ಉಪವಿಭಾಗ ಅವರ ಆದೇಶದ ಮೇರೆಗೆ ಸರ್ವೆ ನಂಬರ್ ಬಸವನಪುರ ಗ್ರಾಮದ ಸರ್ವೆ ನಂಬರ್ 25/1ರಲ್ಲಿ ಟೋಟಲ್ 35 ಗುಂಟೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಅವಧಿ ಒಳಗೆ ದುಡ್ಡು ಕಟ್ಟಿಲ್ಲ ಅಂತ ಅವ್ರಿಗೆ ಮೂಲ ಮಂಜೂರಿದಾರರಿಗೆ ಆ ಸ್ವತ್ತನ್ನು ಬಿಡಿಸ್ಕೊಡೋದಕ್ಕೆ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿತ್ತು. ಅದರ ಪ್ರಕಾರ ಆ ಪೈಕಿ ಸುಮಾರು 40 ಮನೆಗಳಿದೆ. ಆ ಪೈಕಿ 18 ಮನೆಗಳವರು ಸ್ಟೇ ತೊಗೊಂಬಂದಿದ್ದಾರೆ. ಆ 18 ಮನೆಗಳನ್ನ ಹೊರತುಪಡಿಸಿ ಸುಮಾರು 20ರಿಂದ 22 ಮನೆಗಳನ್ನ ಇವತ್ತು ನಮ್ಮ ಪೊಲೀಸ್ ಅವರ ಸಮ್ಮುಖದಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವರ ಅಧ್ಯಕ್ಷರ ಸಮ್ಮುಖದಲ್ಲಿ ಮನೆಗಳಿಗೆಲ್ಲ ನಾವು ಬೀಗ ಹಾಕಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಬೀಗ ಹಾಕಿ ಓನರಿಗೆ ನೋಟಿಸ್ ಓನರ್ಗೆ ನಾವು ಕೀ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕೆಲವೊಂದು ಮನೆಗಳಿಗೆ ಅವರಿಗೆ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅವರಿಗೆ ನೋಟಿಸ್ ಕೊಟ್ಟು 1 ವಾರದಲ್ಲಿ ತೆರವುಗೊಳಿಸೋಕ್ಕೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮತ್ತು ಒಬ್ಬರು ಬಂದು ಅಲ್ಲಿ ತುಂಬ ಜೋರು ಮಾತಾಡಿದರು. ಅವ್ರು ನೇತ್ರಗೌಡ ಅನ್ನೋರು ಜೋರಾಗಿ ಮಾತಾಡಿದರು. ಅವರು ಮನೆ ಹತ್ರ ಹೋದರೆ ಬೀಗ ತೆಗೀಲಿಲ್ಲ. ಹಾಗಾಗಿ ನಾವು ಪೊಲೀಸವ್ರ ಸಮ್ಮುಖದಲ್ಲಿ ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಗೇಟಿಗೆ ಮಾತ್ರ ಬೀಗ ಹಾಕಿ ಆ ಕೀನೂ ಸಹ ಓನರಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದೆ. ಇನ್ನು ಮುಂದಿಂದು ಹೈಕೋರ್ಟಲ್ಲಿ ಏನು ಡಿಸಿಷನ್ ಆಗುತ್ತೆ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ನಾರಾಯಣ್ ಅಂತ. ಇಲ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾತ ಅವ್ರಿಗೆ 1979ನಲ್ಲಿ PTCL ಆ್ಯಕ್ಟಲ್ಲಿ 3 ಎಕರೆ 20 ಗುಂಟೆ ಗ್ರ್ಯಾಂಟ್ ಆಗಿತ್ತು. ಅದು ಕೆಲವರು ಬಿಲ್ಡರ್ಗಳು ಡೆವಲಪರ್ಸು 1995ರಲ್ಲಿ GP ಫೋರ್ಜರಿ ಸೃಷ್ಟಿ ಮಾಡಿ ಕೆಲವು ಖಾಲಿ ಸೈಟ್ಗಳನ್ನೆಲ್ಲ ನಿವೇಶನ ವಿಂಗಡಿಸಿ ಮಾರಾಟ ಮಾಡಿದರು. ಅದ್ರ ಮೇಲೆ ನಾವು 2006ರಲ್ಲಿ AC ಸಾಹೇಬ್ರ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ವು. 2009ರಲ್ಲಿ ನಮ್ಮ ಪರವಾಗಿ ಆದೇಶ ಆಗಿ 3 ಎಕರೆ 20 ಗುಂಟೆ ಇನ್ನು ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ಅಂತ ತಹಸೀಲ್ದಾರ್ ಸರ್ಗೆ ಡೈರೆಕ್ಷನ್ ಬಂದಿತ್ತು. ಆ ಡೈರೆಕ್ಷನ್ ಬಂದಾಗ ತಹಸೀಲ್ದಾರ್ ಸಾಹೇಬ್ರು ಬಂದುಬಿಟ್ಟು ನಮಗೆ 2011ರಲ್ಲಿ ಖಾಲಿ ಇದ್ದ 2 ಎಕರೆ 25 ಗುಂಟೆ ಸ್ವಾಧೀನ ಕೊಟ್ಟಿದ್ದರು. ಇನ್ನು 35 ಗುಂಟೆಯಲ್ಲಿ ಸುಮಾರು ಒಂದು 20-30 ಮನೆಗಳಿತ್ತು. ಹೈಕೋರ್ಟಿಗೆ ರಿಟ್ ಅಪೀಲ್ ಹೋಗಿದೆ. ರಿಟ್ ಅಪೀಲು ನಡೀತಿರ್ಬೇಕಾದ್ರೆ ಸುಮಾರು ಇಲ್ಲಿ ಲೋಕಲಲ್ಲಿ ಕೆಲವು ಲೀಡರ್ಗಳೆಲ್ಲ ದೌರ್ಜನ್ಯವಾಗಿ ಆ ಸೈಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಸುಮಾರು ಒಂದು 20-25 ಕೇಸ್ಗಳನ್ನ ಮಾಡಿ ಇವತ್ತಿಗೂ ನಾವು ಕ್ರಿಮಿನಲ್ ಕೇಸ್ಗೆ ಓಡಾಡ್ತಾ ಇದ್ದೀವಿ. ನಮ್ಗೆ ಯಾವುದು ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ಆದೇಶ ಕೊಟ್ಟು ಸರಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ 35 ಗುಂಟೆಯಲ್ಲಿ, ಸರಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತ AC ಅವ್ರಿಗೆ ಡೈರೆಕ್ಷನ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಆ ಅಮೌಂಟ್ 3 ತಿಂಗಳೊಳಗಡೆ ಅವ್ರಿಗೆ ಕೊಡಬೇಕು. ಇಲ್ಲಾಂದರೆ ಮನೆಗೆ 3 ತಿಂಗಳೊಳಗಡೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಮನೆಗಳು ಖಾಲಿ ಮಾಡಿಸಿ ಅಂತ 2022ರಲ್ಲಿ ಜನವರಿನಲ್ಲಿ ಆರ್ಡ್ರ್ ಮಾಡಿದ್ರು. ಆ ಆದೇಶದ ಮೇಲೆ ರಿವ್ಯೂ ಪಿಟಿಷನ್ ಹಾಕ್ಕೊಂಡ್ರು. ಆ ರಿವ್ಯೂ ಪಿಟಿಷನು ಡಿಸ್ಮಿಸ್ ಆಯಿತು. ಆ ರಿವ್ಯೂ ಪಿಟಿಷನ್ ಡಿಸ್ಮಿಸ್ ಆದಮೇಲೆ ಏನು ಮಾಡಿದ್ರು, 1 ವರ್ಷ ಬಿಟ್ಕೊಂಡು AC ಸಾಹೇಬ್ರಿಗೆ ಮತ್ತೆ ಲೆಟ್ರ್ ಹಾಕಿದ್ರು. ನಮ್ಗೆ ಈ ಥರ ನಾವು ದುಡ್ಡು ಕಟ್ತೀವಿ, ನಮಗೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಅಂತ ಅವರೇ ಕ್ರಯದಾರರು ಹಾಕ್ಕೊಂಡಿದ್ರು ಮನೆಗಳವರು. ಆ AC ಸಾಹೇಬರು ಜುಲೈ 2025ರಲ್ಲಿ ಆದೇಶ ಮಾಡಿದ್ರು. ಒಂದು ಅಡಿಗೆ 1350 ರೂಪಾಯಿ ಹಂಗೆ, ಒಂದು 30-40 ನಿವೇಶನ್ಗೆ 16,20,000 ರೂಪಾಯಿ ಹಂಗೆ 3 ತಿಂಗಳಿಗೆ 60 ದಿವಸ ಒಳಗಡೆ ಗ್ರ್ಯಾಂಟಿ ಅವ್ರಿಗೆ ಕೊಟ್ಟು ಅದು ರಿಲೀಡ್ ಡೀಡ್ ಆಗಲಿ ಇಲ್ಲ ಕನ್ಫರ್ಮೆನ್ಸ್ ಡೀಡ್ ಆಗಲಿ ಮಾಡ್ಕೋಬೇಕು. ಆ ದಾಖಲಾತಿ ತೊಗೊಂಡ್ಬಂದು ನಮ್ಮ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ಬೇಕಂತ ಆದೇಶ ಮಾಡಿದರು. ಆ ಆದೇಶ ಆದಮೇಲೆ ಕೂಡ ಯಾರೂ ಅಮೌಂಟ್ ಕಟ್ಟಿಲ್ಲ. ಅವರು ಇಲ್ಲಿ ನಾವು ಯಾಕೆ ಕಟ್ಟೋದು ನೋಡೋಣ ಅನ್ನೋದು ಅದೇ ಥರ ಇದ್ದರು. ನಾವು 90 ದಿವಸ ಆದಮೇಲೆ AC ಸಾಹೇಬ್ರಿಗೆ ನಾವು ಒಂದು ಅರ್ಜಿ ಕೊಟ್ಟು, ಸರ್ ಈ ಥರ 60 ದಿವಸ ಆದ್ರೂ ಯಾರೂ ಅಮೌಂಟ್ ಕಟ್ಟಿಲ್ಲ, ನಮಗೆ ಮನೆಗಳನ್ನ ತೆರವು ಕೊಡಿ, ನಮ್ಮ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ಅಂತ ಅರ್ಜಿ ಕೊಟ್ಟಾಗ ಮೊನ್ನೆ AC ಸಾಹೇಬರು 30 ಡಿಸೆಂಬರ್ 12ನೇ ತಿಂಗಳು ಒಂದು ಆದೇಶ ಮಾಡಿದ್ರು ತಹಸೀಲ್ದಾರ್ ಸರ್ಗೆ. ಇವತ್ತು 35 ಗುಂಟೆಯಲ್ಲಿರೋ ಮನೆಗಳವರು 60 ದಿವಸ ಆದರೂ ದುಡ್ಡು ಕಟ್ಟಿಲ್ಲ, ಅದನ್ನ ಅವ್ರನ್ನ ತೆರವು ಮಾಡಿಸಿ ಮೂಲ ಗ್ರ್ಯಾಂಟಿ ಅವ್ರಿಗೆ ವಾರಸದಾರಿಗೆ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ಅಂತ. ಆ ಆದೇಶ ಪ್ರಕಾರ ಇವಾಗ ನಾವು ಸಾಹೇಬ್ರಿಗೆ ಮುಖಾಂತರ ಬಂದು
ಬಂದು ಈ ದಿನ ಬಂದು ಇಲ್ಲಿ ನಮಗೆ ಪೊಸಿಷನ್ ಬಿಡಿಸ್ಕೊಡ್ತಾಯಿದ್ದಾರೆ. ಆದರೂ ಇಲ್ಲಿ ಇರೋ ಕೆಲವು ನೇತ್ರಗೌಡ ಅಂತ ಅವರು BJP ಕಡೆ ಮಹಿಳಾ ಅಧ್ಯಕ್ಷರವರು, ಅವರು ಬಂದು ನಮ್ಮ ತಾಲ್ದಾರ್ ಮೇಡಮ್, ಡೆಪ್ಟಿ ತಾಲ್ದಾರ್ ಮೇಡಮ್ ಅವ್ರಿಗೆ ಕೆಲಸ ಮಾಡದೆ ಅಡ್ಡೆಪಡಿಸಿ ನಮ್ಗೆ ಈ ಥರ ನಮ್ಗೆ ಯಾವುದೇ ತಿಳುವಳಿಕೆ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಗಲಾಟೆ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಿಂದ ಕೆಲವರು ಮನೇಲೇ ಎತ್ಕೊಂಡು ಒಳಗಡೆ ಡೋರ್ ಲಾಕ್ ಮಾಡಿಕೊಂಡು ಆಚೆ ಬರ್ದ್ರೆ ಇದ್ದಾರೆ. ಅದೆಲ್ಲ ಕೆಲವು ಇದೆ, ಮಿಕ್ಕಿದ್ದೆಲ್ಲ ಖಾಲಿ ಇರೋದೆಲ್ಲ ಇವಾಗ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇನ್ನು ಮುಖ್ಯದ್ದು ತಾಲ್ದಾರ್ ಸಾಹೇಬ್ರ ಹತ್ರ ಮೇಡಮ್ ಅವ್ರು ಡಿಸ್ಕಸ್ ಮಾಡಿ ಮತ್ತು ಇನ್ನೊಂದು ದಿನಾಂಕವನ್ನು ನಿಗದಿಪಡಿಸಿ ಮತ್ತೆ ನಮಗೆ ಆ ಪೊಸಿಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗಿಲ್ಲಿ ಲೋಕಲಲ್ಲಿ ಕೆಲವು ಲೀಡ್ರುಗಳು ಈ ಕಡೆ BJP ಆಗ್ಬೋದು, ಈ ಕಡೆ ಕಾಂಗ್ರೆಸ್ನವ್ರು ಆಗ್ಬೋದು, ಸರ್ಕಾರ ಇದೆಯೋ ಆ ಸರ್ಕಾರದ ಕಾರ್ಯಕರ್ತರುಗಳು ಅಲ್ಲಿ ಲೀಡ್ರುಗಳು ನಮ್ಮ ಮೇಲೆ ಧಮಕಿ ಹಾಕೋದು, ಫೋನ್ ಮಾಡಿಸೋದು, ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕಿ ನೀವು ಪೊಲೀಸ್ ಬಂದೋಬಸ್ತ್ ಕೊಡಬೇಡ ಅಂತ ಅವ್ರಿಗೂ ಒತ್ತಡ ಕೊಡೋದು, ಈ ಕಡೆ ಕಂದಾಯ ಅಧಿಕಾರಿಗಳಿಗೂ ಒತ್ತಡ ಕೊಡೋದು, ಹೀಗೆಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲ ಮೇಡಮ್ ಅವ್ರದ್ದೆಲ್ಲ ನೋಡಿಕೊಂಡು ತಾಲ್ದಾರ್ ಸಾರು ಯಾವುದಕ್ಕೂ ಅವರ ಬೆಲೆ, ಅವರು ಯಾವುದೇ ರೆಕಮೆಂಡ್ ಬಂದ್ರೂ ಬೆಲೆ ಕೊಡಿದ್ರೆ ಡೆಪ್ಟಿ ತಾಲ್ದಾರ್ ಮೇಡಮ್ ಮತ್ತು ಕಂದಾಯ ಅಧಿಕಾರಿಗಳನ್ನ ಕಳಿಸಿ ಇವತ್ತು ನಮಗೆ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ಪತ್ರಿಕಾ ಮತ್ತು ಎಲ್ರಿಗೂ ನಾವು ಒಂದು ಧನ್ಯವಾದ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾವು ಅವ್ರ ಧನ್ಯವಾದಗಳು ಹೇಳಿ ಬಯಸ್ತೀವಿ. ಜೈ ಭೀಮ್. ಇವತ್ತೊಂದು ದಿವಸ ಯಾವ ರೀತಿ ಹೇಳಬೇಕಂದ್ರೆ ಇದು 20 ವರ್ಷದ ಹೋರಾಟ. ಶತಾಗತಾಯಕವಾಗಿ ಒಂದು 9 ಜನ ಅಣ್ಣ ತಮ್ಮದಿರಿವರು ಎಲ್ಲರನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕೋ ಅದೇ ರೀತಿಯಾಗಿ ಇಲ್ಲಿ ಮಾಡ್ತಾ, ಇಲ್ಲಿ ಆ ನೇತ್ರಗೌಡ ಅನ್ನೋರು, ಆ ಮೇಡಮ್ ಅವರು ಮಾತೆತ್ತಿದ್ರೆ ಎಲ್ಲರಿಗೂ ಹೇಳ್ಕೊಟ್ಟು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿಸಿ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೋ ಕೇಸ್ಗಳಾಗಿ, ಮಕ್ಕಳು ಮರಿ ನೋಡ್ದಿರೋಂಥನೂ ಕೇಸ್ಗಳು ಹಾಕಿ, ಇವತ್ತೊಂದು ದಿವಸ ಎಷ್ಟೋ ದೊಡ್ಡ ತ್ಯಾಗ ಮಾಡ್ದಂಗೆ ಅವರು ನಾವು ಬಂದು ಸ್ಟೇಷನಲ್ಲಿ ಎಷ್ಟೋ ಬಾರಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಎಲ್ಲರೂ ಬಡವ ಜನ ಇದ್ದಾರೆ, ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಸಭಾದಲ್ಲಿ ಎಲ್ಲರಿಗೂ ಒಂದು ಒಳ್ಳೇದಾಗ್ಬಿಡಲಿ ಅಂತ ಹೇಳಿ ಸರ್ಕಾರ ಇವತ್ತು ಇಲ್ಲಿ 10-12 ಸಾವಿರ ರೂಪಾಯಿ ಇದೆ ಬೆಲೆ, ಅಂಥದನ್ನು 1350 ರೂಪಾಯಿಗೆ ಅಂತ ಮಾತಾಡಿದ್ರೂ ಸಹ ನಮ್ಮ ನಾರಾಯಣ್ ಅವ್ರ ತಂದೆ, ಅವ್ರ ಅಣ್ಣ ಎಲ್ಲರೂ ಆ ಕುಟುಂಬನೇ ಅದಕ್ಕೆ ತಲೆಬಾಗಿ ಕಾನೂನಿಗೆ ಹೌದು ನಮ್ಗೆ ಇದು ನಮ್ಮ ಹೈಕೋರ್ಟು ಆದೇಶ ಕೊಟ್ಟಿದೆ, ಅದಕ್ಕೆ ನಾವು ತಲೆಬಾಗ್ತೀವಿ, ನಾವು ಅವ್ರೇನು ಕೊಡ್ತಾರೋ ಅದನ್ನು ತಗೊತೀವಿ ಅಂತ ಹೇಳಿದಾಗೂ ಸಹ ಇವರು ಯಾರ್ಯಾರೋ ಹೇಳಿಕೆ ಮಾತುಗಳನ್ನ ಕೇಳಿಕೊಂಡು ಇಲ್ಲಿ ಪುಡಾರಿಗಳ ಮಾತುಗಳು ಕೇಳಿಕೊಂಡು ಆ 1350 ರೂಪಾಯಿ ಕಟ್ಟದಿರ ಇವತ್ತೊಂದು ದಿವಸ ಪರಿಸ್ಥಿತಿ ಆ ಜನ ಬೀದಿಗೆ ಬರೋಂಥ ಪರಿಸ್ಥಿತಿಗೆ ಇಲ್ಲಿರೋಂಥ ನಾಯಕರುಗಳು ಲೀಡರ್ಗಳು ಮಾಡಿದ್ದಾರೆ. ಆ ರೀತಿ ಎಂದಿಗೂ ಆ ಥರ ಆಗಬಾರ್ದು. ಯಾಕಂದರೆ ಒಂದು ಸಲ ಸೂಕ್ಷ್ಮ ಕೊಟ್ಟಿದ ತಕ್ಷಣ ಜನ ತಪ್ಪಿಸ್ಕೊಬೇಕು. ಇವತ್ತು 12,000 ರೂಪಾಯಿ ಇರೋ ರೇಟ್ನ ಬರೀ 1350 ರೂಪಾಯಿ ಕಟ್ಟಿ ಮಾಡ್ಕೊಳ್ಳೋಕೆ ಏನಾಗಿತ್ತು ಇವ್ರಿಗೆ. ಅದು ಹೈಕೋರ್ಟ್ನ ತಿರಸ್ಕರಿಸಿದ್ದಾರೆ. ಹೈಕೋರ್ಟ್ ಏನು ಮಾಡ್ತಾರೆ ಅನ್ನೋದು ಒಂದು ಜವಾಬ್ದಾರಿ ಇಲ್ಲದೆ ನಡೆದಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಕ್ಕೆ ಆ ರೀತಿ ಎಲ್ಲೂ ಆಗಬಾರ್ದು. ಜನ ಎಚ್ಚರಿಕೆ ತಗೊಬೇಕು, ಏನಿದೆಯೋ ಕಾನೂನಿಗೆ ತಲೆಬಾಗಬೇಕು. ಇವತ್ತೊಂದು ದಿವಸ ಪೊಲೀಸರಾಗಲಿ, ತಹಸೀಲ್ದಾರ್ ಆಗಲಿ, ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳಾಗಲಿ ಇವತ್ತು ಸಹಕರಿಸಿ ದಲಿತರಿಗೆ ನ್ಯಾಯ ಕೊಡಿಸಿದ್ದಾರೆ. ಇದೇ ನ್ಯಾಯ ಹಿಂಗೆ ಮುಂದುವರಿಲಿ, ಎಲ್ಲ ಅನ್ಯಾಯ ಆಗಿದೆಯೋ ಅಲ್ಲಿ ನ್ಯಾಯ ಸಿಕ್ಕುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.